ನಾಳೆ ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಮುಖ್ಯಮಂತ್ರಿಯಾಗಿ ದೊಡ್ಡನಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವ ಚಾರಿತ್ರಿಕ ಸನ್ನಿವೇಶದ ಹಿನ್ನೆಲೆಯಲ್ಲಿ ವಿಧಾನಸೌಧ, ಕೆಪಿಸಿಸಿ ಕಚೇರಿ, ಲೋಕಭವನ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಂಭ್ರಮ ಸಡಗರದಿಂದ ಸಜ್ಜಾಗ್ತಿದೆ. ವಿಧಾನಸೌಧದ ಮುಂದಂತೂ ಕಾಂಗ್ರೆಸ್ ಪಕ್ಷದ ಬಾವುಟಗಳು ರಾರಾಜಿಸುತ್ತಿವೆ. ಬೇರು ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಈ ಸಂಭ್ರಮದ ಕ್ಷಣಗಳನ್ನು ಸಾಕ್ಷೀಕರಿಸಲೆಂದೇ ಅಭಿಮಾನಿಗಳು, ಬೆಂಬಲಿಗರು ಕಟೌಟು ಹಾಗೆಯೇ ಬ್ಯಾನರ್ಗಳನ್ನು ರಸ್ತೆಯುದ್ದಕ್ಕೂ ವಿಧಾನಸೌಧದ ಮುಂದೆ ಹಾಕ್ತಿರುವಂತಹ ದೃಶ್ಯ ಕಂಡುಬಂದಿದೆ. ಕಟೌಟ್ಗಳನ್ನು ಹಾಕೋದಕ್ಕೆ ಅಭಿಮಾನಿಗಳು ಸಿದ್ಧತೆಯನ್ನು ನಡೆಸ್ತಿರೋದು ಕೂಡ ಕಂಡುಬಂದಿದೆ. ಒಂದು ರೀತಿಯಲ್ಲಿ ವಿಭಿನ್ನ ವಾತಾವರಣ, ಕಲರವ ವಿಧಾನಸೌಧದ ಮುಂದೆ, ಶಕ್ತಿ ಸೌಧದ ಮುಂದೆ ಒಂದು ರೀತಿಯಲ್ಲಿ ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನದ ಕಟೌಟ್ಗಳು, ಬ್ಯಾನರ್ಗಳು, ಕಾಂಗ್ರೆಸ್ ಬಾವುಟಗಳು ಮುಖ್ಯವಾಗಿ ಕಂಡು ಬಂದಿವೆ. ಇನ್ನು ಲೋಕಭವನದಲ್ಲೂ ಕೂಡ ಬ್ಯಾನರ್ಗಳು ಮತ್ತು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನವನ್ನು ಸಾರುತ್ತಿರುವ ದೃಶ್ಯಗಳು ನಮಗೆ ಕಂಡು ಬಂದಿರೋದು ವಿಶೇಷವಾಗಿದೆ. ಅಲ್ಲೂ ಕೂಡ ಭರದ ಸಿದ್ಧತೆಗಳು ನಡೀತಾ ಇವೆ. ನಾಳೆ ಸಂಜೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆಯೇ ಎಐಸಿಸಿ ಪ್ರಭಾವಿ ನಾಯಕರು ಕೂಡ ದೌಡಾಯಿಸುತ್ತಿರುವ ಹಿನ್ನೆಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲೂ ಕೂಡ ಅಲ್ಲಿ ಕಟೌಟ್ಗಳು ಹಾಗೆಯೇ ಬ್ಯಾನರ್ಗಳು ರಾರಾಜಿಸಿವೆ. ಅವು ಕೂಡ ನೋಡೋದಕ್ಕೆ ಹೆಚ್ಚು ಕುತೂಹಲವನ್ನು ಮೂಡಿಸ್ತಿವೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ಹಾಕಲಾಗಿದೆ. ಒಟ್ಟಾರೆ ಒಂದು ರೀತಿಯಲ್ಲಿ ಒಂದು ಹೊಸ ರೀತಿಯ ಅನುಭವಕ್ಕೆ ರಾಜಭವನ, ವಿಧಾನಸೌಧ ಹೊಸ ರೀತಿಯ ರಾಜಕೀಯ ಮನ್ವಂತರಕ್ಕೆ ಸಜ್ಜಾಗುತ್ತಿರುವ ದೃಶ್ಯ ಕಂಡು ಬಂದಿದೆ.